ಹೋಗ್ತಿದ್ರು ಅವ್ರು ಆರಾಮಾಗಿ ಎಡಗಲಿ ಸುಟ್ಟು ಹೋಗಿಬಿಡ್ತಾರೆ ನಮ್ಮ ಮೋದಿಯವರು. ಇವತ್ತು ಮೋದಿಗೆ ಸಾಧ್ಯ ಆಗಲಿಲ್ಲ ಅಂದ್ರೆ ಮೋದಿಯವರು ಇವರು 80-20 ಬಂದು ನಿಂತರು, ಮತ್ತೆ ಅದಕ್ಕೆ ಬಂದು ನಿಂತರು. ಏನೋ ಮಾತಾಡಿ ನೋಡ್ರಿ, ಕುಳದಾರಿಗೂ ಬಂದರು ಅವರು, ಮತ್ತೆ ಅದಕ್ಕೂ ಬಂದರು. ಆ ಸಂದರ್ಭದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲೇ ನಾಳೆ ಮಂಗಲ ಸೂತ್ರ ಮಾಡ್ಕೋತಾರೆ, ಆದ್ರೂ ಮಾಡಿ ಏನು 1-2 ಆರೋಪ ಮಾಡಿತ್ತವ್ರು. ಅದೆಲ್ಲ ಮಾಡೋಗಿಂದರು ತಾವು ವರ್ಕ್ 10 ವರ್ಷ ಮಾಡಿ ತೋರಿಸಿದ್ರೆ, ಭಿನ್ನವಾದ ಆಡಳಿತ ತೋರಿಸಿದ್ರೆ. ಅಲ್ಲಿ ಇವ್ರ ಜೊತೆಗಾರ ಹೋದ್ರಲ್ಲಿ ಕೇಜ್ರಿವಾಲ್ 2015 ಅಧಿಕಾರಕ್ಕೆ ಬರ್ತಾರ, ಇವ್ರು 2014 ಬರ್ತಾರ. ದೆಹಲಿಯನ್ನು ಯಾವ ರೀತಿ ಮಾಡಿದ್ರು ಅವರು, ಏನು ಕೊಟ್ಟರು, ಇವ್ರಿಗೆ ಯಾಕೆ ಕೊಡೋಕ್ಕಾಗಿಲ್ಲ? ಹೋಗ್ರಿ ಆಲ್ ಓವರ್ ಇಂಡಿಯಾದಲ್ಲೇ ಅವ್ರಿಗೆ ಆಗಲಿಲ್ಲಪ್ಪ, ನಾವು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡೋಕ್ಕಾಗಲಿಲ್ಲ. ಅಲ್ಲಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಫ್ರೀ ಎಜುಕೇಷನ್ ಅಪ್ ಟು 12th ತನಕ ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದಾಗಿತ್ತು? ಮತ್ತು ಸ್ವಚ್ಛ ನೀರು ಎಲ್ಲರಿಗೂ, ಅವ್ರು ಮನೆ ಕಟ್ಟಿಕೊಡೋದು ಬೇಡ, ಸ್ವಚ್ಛ ನೀರು ಅಟ್ಲೀಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಇತ್ತಲ್ಲ, ಬೇಡ ಔಷಧ ಕೊಡ್ಲಿಕ್ಕೆ ಸಾಧ್ಯ ಇತ್ತಲ್ಲ. ಕೇಜ್ರಿವಾಲ್ ದೆಹಲಿಗೆ ಮಾಡ್ತಾನೆ, ಇವತ್ತು ಪಂಜಾಬ್ಗೆ ಮಾಡ್ತಾನೆ. ಅದೇ ರೀತಿ ರೆವೆನ್ಯೂ ಐತಿ, ಇದು ರೆವೆನ್ಯೂ ಐತಲ್ಲ ರೀ, ಆಲ್ ಓವರ್ ಇಂಡಿಯಾದ ರೆವೆನ್ಯೂ ಐತಿಲ್ಲ. ಒಂದು ಸ್ಟೇಟ್ದಿಂದ 3-4 ಲಕ್ಷ 5-6 ಲಕ್ಷ ಕೋಟಿಗಳು ರೆವೆನ್ಯೂ ಬರ್ತದೆ. ಕರ್ನಾಟಕದ ನೀವು ನೋಡಿದ್ರಿ ಮೊನ್ನೆ 3-4 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ಬರ್ತದೆ. ಇದಕ್ಕೆ ಮೊದಲಿಂದ ಇದಂಥ ಮಹಾರಾಷ್ಟ್ರ ಇದಕ್ಕೆ ಹೆಚ್ಚಿಗೆ ಬರ್ತದೆ. ಇಷ್ಟೆಲ್ಲ ರೆವೆನ್ಯೂ ತೊಗೊಂಡು, ಇಷ್ಟೆಲ್ಲ ನೀವು ಟ್ಯಾಕ್ಸ್ ತೊಗೊಂಡು, ಇಲ್ಲೊಂದು ನಮ್ಗೆ ಎಜುಕೇಷನ್ ನಮ್ಮ ಮಕ್ಕಳು ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ ನೀವು ಅಂತ ನಾಯಕರಿಂದ ಏನು ತೊಗೊಂಡು ನಮಗೇನು ಮಾಡೋದದ? ನಿಜವಾದ ಇದನ್ನು ಕೊಟ್ರೆ, ಈ ಶಿಕ್ಷಣ ಕೊಟ್ರೆ ಈ ಜಾತಿ ಧರ್ಮ ಎಲ್ಲ ತಾನು ಹೋಗಿಬಿಡ್ತಾವೆ. ಅವು ಅದ್ರ ಬಗ್ಗೆ ಮಾತಾ ಬರೋದಿಲ್ಲ. ಖಂಡಿತ. ಓಕೆ, ಇವಾಗ ಈ ತರಹದ ಏನಾಗುತ್ತದೆ ಸರ್ ಈ ಧರ್ಮದ ನೆಲೆಗಟ್ಟಿನಲ್ಲಿ? ಇದಕ್ಕೆ ಅಶಿಕ್ಷಣತೆ ಅಥವಾ ಶಿಕ್ಷಣದ ಅಜ್ಞಾನ ಕಾರಣ ಅಂತ ಹೇಳ್ತೀರಾ? ಕೇವಲ ಬರೀ ಮಾರ್ಕ್ಸ್ ಹಿಂದೆ ಬಿದ್ದು ಜ್ಞಾನ ಬಂದಿದ್ಯಾ ಇಲ್ವಾ ಮಗಳಿಗೆ ಗೊತ್ತಿಲ್ಲ, ಆದ್ರೆ ಮಾರ್ಕ್ಸ್ ತಗೊಂತಾ ಇದ್ದಾಳ. ಇದು ಮೇಲ್ವರ್ಗ ಮಧ್ಯಮ ವರ್ಗ ಜನರಲ್ಲಿದ್ದಂತ ಸಮಸ್ಯೆ. ಇವರೆಲ್ಲರೂ ಇವತ್ತು ಮಾರ್ಕ್ಸ್ ಬೇಕಂತ ಬೆನ್ನತ್ತಾ ಇದ್ದಾರೆ. ಆದ್ರೆ ಬಡವರು ಅದ್ರ ಬಗ್ಗೆ ಚಿಂತಿಲ್ರಿ. ತಮ್ಮ ಮಗ ಸ್ಕೂಲ್ಗೆ ಹೋಗ್ಬೇಕು ಅನ್ನೋ ಅವ್ರಿಗೆ ಆಸೆ ಅದ. ಎಷ್ಟು ಪರ್ಸೆಂಟೇಜ್ ತೊಗೊಳೋದು ಆಸೆ ಅವ್ರಿಗಿಲ್ಲ. ಈವನ್ ಇವರು 90-80% ಮಾಡ್ತಾರಲ್ಲ ಇವ್ರ ಮಕ್ಕಳಲ್ಲ. ಇವ್ರು ನೋಡ್ರಿ ಮೊನ್ನೆ ನೀಟ್ ಎಕ್ಸಾಮ್ದೊಳಗೆ ಅಲ್ಲೂ ದೇಶ ಸಹಿತ 2 ನಂಬರ್ ದಂಧೆ ಆಗಿದ್ದು ನಾವು ನೋಡಿದ್ವಿ ತುಂಬಾ ದೊಡ್ಡ ಮಟ್ಟದಲ್ಲಿ. ಮತ್ತೆ ಅಂದಾಗ ಇಂಥವ್ರು ನಾಳೆ ನಮ್ಮ ಡಾಕ್ಟರ್ ಆಗೋರು, ಇಂಥವ್ರು ನಮ್ಮ ಇಂಜಿನಿಯರ್ಗಳಾಗವರು. ಅದು ಗೌರ್ಮೆಂಟ್ ಕೊಡೋದಾಗ ಹೊಡಿಸೋಗಿದೆಲ್ಲ. ಯಾಕಂದ್ರೆ ಪ್ರೈವೇಟ್ದಾಗ ಕೋಟಿ ಕೊಡ್ಬೇಕಾಗ್ತದೆ. ಅದಕ್ಕಾಗಿ ಇದ್ರ ಹೊಡಿಸೋ ಇಲ್ಲ ಒಂದು 10 ಲಕ್ಷ ಕೊಟ್ಟರು ಸೆಲೆಕ್ಷನ್ ಆಗ್ತೀವಿ ಅಂತೇಳಿ ನೀಟದ ಒಂದು ಪವಿತ್ರತೆಯನ್ನು ಹಾಳು ಮಾಡಿ ಹೋಗೋದ್ರು ಇವರೆಲ್ಲ. ಇದನ್ನ ಬಂದ್ ಮಾಡಿ ನಮ್ಮ ಮೋದಿ ಸಾಹೇಬ್ರಿಗೆ ಆಗಲಿಲ್ಲ, ನಮ್ಮ ಎಜುಕೇಶನ್ ಮಿನಿಸ್ಟರ್ಗೆ ಆಗಲಿಲ್ಲ. ಅದನ್ನ ಎಕ್ಸಾಮ್ ಮಾಡಿಸ್ಬೇಕು ಅಂತ ಹೇಳಿದ್ರಿ. ಅದು ಬಹುಶಃ ಅದು ಆಗೋ ಮಾತಲ್ಲ ಅನ್ಸುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ನೀವು ಹೇಳ್ದಂಗೆ ಎಲ್ರಿಗೂ ಕೂಡ ಶಾರ್ಟ್ ಟೆಂಪರ್, ಶಾರ್ಟ್ ಮೆಮೊರಿ ಪ್ರಾಬ್ಲಮ್ ಇದೆ. ಹಾಗಾಗಿ ತುಂಬಾ ಬೇಗ ಮರ್ತು ಹೋಗ್ತಾರೆ ಈ ತರದ ವಿಚಾರಗಳನ್ನ. ನೋಡೋಣ ಅದೆಲ್ಲಿ ಹೋಗಿ ತಲುಪುತ್ತೆ ಅಂತ. ಶಿಕ್ಷಣ ಬಿಟ್ಟು ಬೇರೆ ಯಾವ ವಿಚಾರಕ್ಕಾಗಿ ಈ ರೀತಿ ಈ ಪಾಲಿಟಿಕ್ಸ್ ನಾಯಕರು ಅಥವಾ ಈ ರಾಜಕೀಯ ವ್ಯಕ್ತಿಗಳು ಹೇಳುವಂತಹ ಮಾತುಗಳಿಗೆ ಪ್ರಚೋದನೆ ಒಳಗಾಗ್ತಾರೆ ಜನ ಅಂತ ನಿಮ್ಗೆ ಅನ್ಸುತ್ತೆ? ಯುವಕರು ಹೇಗೆ ಆಗ್ತಾ ಇದ್ದಾರೆ? ಒಂದನೇದಾಗಿ ಯುವಕರಲ್ಲೇ ಮತ್ತೊಂದು ಹೇಳೋದು, ಶಿಕ್ಷಣ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ. ಹೈಯರ್ ಎಜುಕೇಶನ್ ಸಿಗಬೇಕು. ಕೇವಲ SLC PUC ಅಲ್ಲ, ಆ ಮಕ್ಕಳಲ್ಲಿ ಕೇವಲ ಪುಸ್ತಕದ ನಾಲೆಜ್ ಇರ್ತದೆ. ಪುಸ್ತಕವನ್ನು ಅನಾಲಿಸಿಸ್ ಮಾಡುವಂಥದ್ದು, ವಿಶ್ಲೇಷಣೆ ಮಾಡುವಂಥದ್ದು, ತಿಳ್ಕೊಳ್ಳುವಂಥದ್ದು, ಒಬ್ಬರಿಗೆ ಮಾತಾಡಿದ್ರೆ ಇದ್ರ ಅರ್ಥ ಇದೇ ರೀತಿ ಬರ್ತದ ಅನ್ನುವಂತಹ ಒಂದು ದೃಷ್ಟಿಕೋನ, ಸಾಮಾಜಿಕ ದೃಷ್ಟಿಕೋನ, ಆರ್ಥಿಕ ದೃಷ್ಟಿಕೋನ, ಸಾಂಸ್ಕೃತಿಕ ದೃಷ್ಟಿಕೋನ, ಸಾಹಿತ್ಯಿಕ ದೃಷ್ಟಿಕೋನ, ವೈಜ್ಞಾನಿಕ ದೃಷ್ಟಿಕೋನ, ವೈಚಾರಿಕ ದೃಷ್ಟಿಕೋನ ಇವೆಲ್ಲ ಬೆಳಿಬೇಕಾಗ್ತದೆ. ಅದಾಗಬೇಕಾದ್ರೆ ಮಾಸ್ಟರ್ ಡಿಗ್ರಿ ಬೇಕು. ಮಾಸ್ಟರ್ ಡಿಗ್ರಿ ಬಂದಾಗ ಒಂದು ಹಂತದವರೆಗೆ ಒಂದು ವ್ಯಕ್ತಿ ತಯಾರಾಗಿರ್ತಾರೆ. ಆಮೇಲೆ ಆ ಸಂದರ್ಭ ಜೊತೆಗೆ ಬೆಳೀತಾ ಹೋಗ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಹೈಯರ್ ಎಜುಕೇಷನ್ ಬೇಕು. ನಮ್ಮಲ್ಲಿ ಟೆಕ್ನಿಕಲ್ ಆಗಿ ಬೆಳೀರಿ, ಯಾರು ಬೆಳೀತಾರೆ ಬೆಳೀರಿ, ಟೆಕ್ನಿಕಲ್ ಬೆಳೀರಿ, ಸೈನ್ಸಲ್ಲಿ ಮತ್ತೊಂದು ಮಾಡಲಿ, ಆ ಮಾತು ಬೇರೆ. ಆದರೆ ಎಲ್ಲರಿಗೂ ಹೈಯರ್ ಎಜುಕೇಷನ್ ಸಿಕ್ತಪ್ಪ ಅಂತಂದ್ರೆ, ಮತ್ತು ಸೈಂಟಿಫಿಕ್ ಟೆಂಪರ್ ಅಂತೂ ನಾವು ಬರೀ ಸೈನ್ಸ್ ಓದಿದ್ರೆ ಸೈಂಟಿಫಿಕ್ ಟೆಂಪರ್ ಬರುತ್ತಲ್ಲ. ಎಷ್ಟೋ ಜನ MBBS ಮಾಡಿರ್ತಾರೆ, MS ಮಾಡಿರ್ತಾರೆ, ಮತ್ತೆ ಮಾಡಿರ್ತಾರೆ, ದೇವ್ರ ಮೇಲೆ ಹಾಕ್ತಾರೆ. ಈ ದೇವ್ರು ಉಳಿಸ್ತಾರೆ, ಉಳಿಬೋದು, ಮತ್ತೆ ಮಾಡ್ಬೋದು ಅಂತೇಳಿ. ಎಷ್ಟೋ ಜನ ಡಾಕ್ಟರ್ಸ್ಗಳು ಖರೀದಾರಗಳು ಮಾಡಿಡುವಂಥ ಡಾಕ್ಟರ್